ಯವ್ವ ಯವ್ವ, ಇದೇನಿದು ಮನ್ಯಾಗ ಯಾರೂ ಕಾಣವಲ್ರಲ್ಲ. ಯಾವಾಗ ನೋಡಿದ್ರು ಮನ್ಯಾಗ ಎಲ್ಲರ ಮಂದಿ ಇದ್ದೇ ಇರ್ತಿದ್ರು, ಕವಾ 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 ಅನ್ಕೊಂತಿರ್ತಿದ್ರು. ಆದ್ರೆ ಇವತ್ತೇನಿವತ್ತು ಮಂದಿನ ಕಾಣವಲ್ರಲ್ಲ. ಯವ್ವ, ಅಯ್ಯೋ ನನ್ನ ಮಗನ, ಯಾವಾಗ ಬಂದಿಯ ಯಪ್ಪ? ಎಷ್ಟು ದಿನ ಆಗಿತ್ತು ಯಪ್ಪ ನೀನು ನೋಡಿ, ಎಷ್ಟು ಸೊರಗ್ ಬಿಟ್ಟಿಯಲ್ಲ ನನ್ನ ಕಂದ. ಏನು ನೀನೇನು ಅಲ್ಲೇನ ಊಟಾರ ಮಾಡ್ತೀನಿ ಏನಿಲ್ಲ ಯಪ್ಪ, ನೀನು ನೋಡಲಿ ಯಾ ನಮ್ಮನೆ ಸೊರಗ್ ಬಿಟ್ಟಿದಿ. ಯವ್ವ ಹಂಗೇನಿಲ್ಲ, ನಾನು ಹೆಂಗಿದ್ದಿದ್ದೆ ಹಂಗ ಅದೀನಿ. ನಿನ್ನ ಕಣ್ಣಿಗಷ್ಟೇ ಹಿಂಗೆ ಕಾಣಕೊಂತೀನಿ. ನೀನು ಆರಾಮದಿಲ್ಬೇ? ಹೂನಪ್ಪ, ನಾನು ಆರಾಮದೀನಿ ನೋಡು. ನೀ ಬರ್ತೀನಂತ ಅಂದಿದ್ದ ತಿಳಿದಿದ್ದ ತಡ. ನನಗಂತೂ ಖುಷಿ ಅಂದ್ರೆ ಖುಷಿ. ಎಷ್ಟೊತ್ತಾತು ಗೊತ್ತಾ ನಾನು ನಿನ್ನ ಕಾಯ ಕುಂತು. ಯಪ್ಪ ಯಪ್ಪ ಯಪ್ಪ, ಕೊನೆಗೂ ನನ್ನ ಬಂಗಾರ ನನ್ನ ಕಂದ ಮನೆಗೆ ಬಂತಪ್ಪ ಯಪ್ಪ. ಎಷ್ಟು ದಿನ ಆಗೈತಪ್ಪ ರಾಜ ನಿನ್ನನ್ನು ನೋಡಿ. ನಿನ್ನನ್ನು ಯಾವಾಗ ನೋಡ್ತೀನೋ ಏನು ಅಂತ ಅನಿಸ್ಬಿಟ್ಟಿತ್ತಪ್ಪ ನನಗಂತೂ. ದಿನಾ ಕನಸ್ನಾಗ ಬರ್ತಿದ್ದಿ ನೋಡಿ ನೀನು. ಅಂತೂ ಬಂದೆಲ್ಲಪ್ಪ ಈ ಅವ್ವನು ಮಾತಾಡ್ಸಕ್ಕಂತಂದು. ಅರೆ ಅಣ್ಣ, ಆರಾಮದಿಯಾ? ಯಾವಾಗ ಬಂದಿ? ಈಗ ಜಸ್ಟ್ ಬಂದೆ ನೋಡವ್ವ. ಅಂದಂಗ ನಿಂದು ಸ್ಟಡಿ ಎಲ್ಲ ಹೆಂಗೈತಿ? ಚೆನ್ನಾಗಿ ಓದಾ ಕುಂತಿಲ್ಲ ನೀನು? ಓ, ಈ ನಿಮ್ಮ ತಂಗಿ ನೋಡು ಬೇಕಾರೆ ಈ ಸಲ ಕಾಲೇಜಿಗೆ ಅದೇನ ರಾಕನ ಏನ ಅಂತಾರಲ್ಲ, ಅದು ಬರ್ತಾಳೆ ನೋಡ್ತೀರ. ರಾಕಲ್ಲ ಬೇ, ರ್ಯಾಂಕ್ ರ್ಯಾಂಕ್. ಯಾವುದೋ ಒಂದು ಅಷ್ಟು ಚಂದ ಓದಾಳಿ ಈ ಸಲ ನಿಮ್ಮ ತಂಗಿ ಅಂತೂ ನೋಡ್ತಿರ ಬೇಕಾರೆ. ಚಲೋ ಆತ್ ಬಿಡ್ಬೇ ಒಟ್ನಲ್ಲಿ. ಅಂದಂಗ ಮನ್ಯಾಗೇನು ಯಾರು ಕಾಣವಲ್ರಲ್ಲ, ಎಲ್ಲಿ ಹೋಗಾರ? ದರಿದ್ರು ಓ ಅಷ್ಟು ಹೊಲ್ದಾಗ ಹೋಗಾವು, ಅವುಗಳದ್ದು ಏನು ಕೇಳ್ತಿದ್ದಿ ಬಿಡು. ಹೌದನ್ಬೇ, ಯಾಕೆ ಬೇ ಇವತ್ತು ಎಲ್ಲರೂ ಹೊಲಕ್ಕೆ ಹೋಗಾರ? ಏನನಪ್ಪ, ಏನು ಹರ್ದ ಆಗಿತ್ತ ಏನು? ಹೋಗಾವ ಹೊಲಕ್ಕೆ. ಏನು ಮನ್ಯಾಗ ಅತ್ತೆ ಅನ್ನೋದ ಕಿಮ್ಮತ್ತರ ಇಲ್ಲ, ಏನಿಲ್ಲ. ತಮಗೆ ತಿಳ್ದಂಗೆ ಮಾಡ್ತಾರೆ. ಎದಕ್ಕೆ ಹೋಗವನೇ ಏನು? ಇಲ್ಲಿ ಬಿಡಪ್ಪ, ಅವ್ರ ಸುದ್ದಿ ಎಲ್ಲ ನಮಗೆ ಎದಕ್ಕೆ ಬೇಕಾಗೈತಿ? ಅಲ್ಲಿ ಬೇಯವ್ವ, ನಾನು ಬರ್ತೀನಂತ ಹೇಳಿದ್ದೆಲ್ಲ, ನೀನು ಅವ್ರ ಮುಂದೆ ಏನೂ ಹೇಳಿಲ್ಲನು ನಾ ಬರ್ತೀನಿ ಅಂತಂದು. ಅಲ್ಲ, ನಾ ಬರ್ತೀನಂತ ಗೊತ್ತಿದ್ದು ಮನ್ಯಾಗ ಯಾರಿಲ್ಲ. ಅಯ್ಯೋ ನನ್ನಪ್ಪ, ನೀ ಬರ್ತಿ ಅಂತ ಏನಾರ ಅವ್ರಿಗೆ ಗೊತ್ತಿದ್ದಿದ್ರೆ ಅಯ್ಯೋ ರಣ ಹದ್ದಗಳ ಬಾಕಲ್ದಾಗ ಕಾಯ್ಕೊಂತ ನಿಂತಿರ್ತಿದ್ವು. ಅದಕ್ಕೆ ಅವು ಎಲ್ಲ ಹೊಲಕ್ಕೆ ದಾಟಿದ ಮೇಲೆ ಈಗಿನ ದನೇ ಫೋನ್ ಹಚ್ಚಿ ಬಂದು ನೋಡಿ. ನಾ ಬರಾಕೆ ಅಂತ ಇಲ್ಲ ಅಂದ್ರೂ ಒಂದು ಅರ್ಧ ತಾಸರ ಆಗ್ಬೋದು, ಅರ್ಧ ತಾಸಿಲ್ಲ ಮುಕ್ಕಾಲು ತಾಸರ ಆಗ್ಬೋದು. ಅಲ್ಲಿ ತನಕ ನಾವು 3 ಜನ ಆರಾಮಾಗಿ ಕುತ್ಕೊಂಡು ಮಾತಾಡಿದ್ರಾತು. ಆಮೇಲೆ ಅವು ಬಂದ ಮೇಲೆ ಇದ್ದಿದ್ದಾಯ್ತಲ್ಲ. ಹೌದಿಲ್ಲ ಬಾಬಾ, ನೀ ಮೊದಲು ಕುತ್ಕೋ ಬಾ. ಏನು ತರಲಿ ನಿನಗೆ? ನೀರು ತರಲ, ಏನು ಸರ್ಬತ್ ತರಲ, ಏನು ಚಹಾ ಮಾಡ್ಕೊಂಬರ್ಲ? ಬೇಡವ, ಏನು ಬೇಡ. ಈಗರ ಎ ಸಿ ಕಾರ್ನಾಗ ಬಂದೆಲ್ಲ, ಏನು ನೀರಡಿಕೆ ಏನೂ ಆಗಿಲ್ಲ, ಬೇಡ. ಅಯ್ಯೋ ನನ್ನ ಮಗ ಈಸಿ ಕಾರ್ನಾಗ ಅಡ್ಡಾಡಂಗೆ ಆಗ್ಬಿಟ್ಟ. ಯಪ್ಪ ಯಪ್ಪ ಯಪ್ಪ, ಯಾವ ಜನ್ಮದಾಗ ಏನು ಪುಣ್ಯ ಮಾಡಿದ್ನ ಏನು? ಇಂಥ ಬಂಗಾರದಂಥ ಮಗ ಹುಟ್ಟುಬಿಟ್ಟ ನನಗೆ. ಬಾಯಪ್ಪ ಬಾ ಬಾಬಾ, ಮೊದಲು ಕುತ್ಕೋ ಬಾ. ನಾನು ನಿನ್ನ ಹಂಗೆ ನಿಂದ್ರಿಸಿನ ಮಾತಾಡಕೊಂತೀನಿ. ರಾಜು, ಏನಪ್ಪ ಅದು ನಿನ್ನ ಕೈಯಾಗ ಚೀಲ ಎಂತ ದೊಡ್ಡದೈತಲ್ಲ ಅದು? ಅಣ್ಣ, ನನಗೇನು ತಂದಿ ಅಣ್ಣ? ಗೌರಿ, ನಿನಗೆ ಡ್ರೆಸ್ ತೊಗೊಂಡು ಬಂದೀನಿ, ಜೀನ್ಸ್ ಟಾಪ್ ಕೇಳಿದ್ದೆಲ್ಲ ಆ ಥರದ್ದು ತೊಗೊಂಬಂದೀನಿ. ಹಂಗೆ ಯವ್ವ ಚಲೋವು ಒಂದು 8 ಸೀರೆ ತೊಗೊಂಬಂದೀನಿ ನೋಡ್ಬೆ. ಅದ್ರಾಗ ಒಂದು 2 ಸೀರೆನ ಕವಿತಾ ಕೊಡ್ಬೇಕಂತ ಅನ್ಕೊಂಡೀನಿ. ಉಳಿದಿದ್ದ ಸೀರೆ ನಿಮ್ಗೆ ಯಾವ್ದು ಬೇಕು ಅಂತ ತಗೋರಿ, ಸರಿನಾ? ಅವು ಚಲೋ ಸೀರೆ ಬೇ, 20,000 25,000 30,000 ತನಕ ಅದಾವು. ಅಂತ ಸೀರೆ ತೊಗೊಂಬಂದೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೋರಿ. ಅದ್ರಾಗ 2 ಸೀರೆನ ಕವಿತಾ ಕೊಡ್ತೀನಿ. ಏನು 25,000-30,000 ರೂಪಾಯಿ ಸೀರೆನಾ? ಹ್ಞೂ ಬೇವ, ಮತ್ತು ನಂದು ಸಂಬಳ ಆದಾಗ ನಿಮಗೆ ಬಟ್ಟೆ ಎಲ್ಲ ತರಬೇಕಂದ್ರೆ ಆಗಲೇ ಇಲ್ಲಲ್ಲ, ಅವಾಗ ನಾ ಬರಲಿಲ್ಲ. ಹಾಗಾಗಿ ಇವಾಗ ಊರಿಗೆ ಬರೋ ಮುಂದೆ ತೊಗೊಂಬಂದ್ರಾಯ್ತು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ನಮ್ಮ ಸ್ಟಾಫು ಅವರೆಲ್ಲ ನಾವೆಲ್ಲ ಹೋಗಿದ್ವಿ. ಅದಕ್ಕೆ ಎಲ್ಲರೂ ಪರ್ಚೇಸ್ ಮಾಡೋ ಮುಂದೆ ನಾನು ಒಂದು 8 ಸೀರೆ ತೊಗೊಂಡೆ. ಹೆಂಗೋ ಮದುವೆ ಐತಲ್ಲ, ಅವಾಗ ನೀವೆಲ್ಲ ಉಟ್ಕೋತೀರಿ ಸೀರೆನ, ಅದಕ್ಕೋಸ್ಕರ ಒಂದು 8 ತೊಗೊಂಡು ಬಂದೆ ಸೀರೆನ. ಅದು ಅಲ್ದ ಒಂದು 700 800 1000 ರೂಪಾಯಿ ಇಂಥ ಒಂದು 4 ಸೀರೆ ತೊಗೊಂಬಂದಿನಿ. ಅದ್ರಾಗ ನಿನಗೂ ಯಾವ್ದಾರು ಬೇಕಂದ್ರೆ ತಗೋ, ಒಂದೊಂದು ATMನವರಿಗೂ ಕೊಟ್ಟುಬಿಡು. ಮತ್ತು ಎಲ್ಲರಿಗೂ ತಂದು ನಮಗೂ ತಂದಿಲ್ಲ ಅಂತ ಅನ್ಬಾರ್ದಲ್ಲ, ಅದಕ್ಕೋಸ್ಕರ. ಏನು 1,000 ರೂಪಾಯಿ ಸೀರೆನ ಅವರಿಬ್ಬರಿಗೂ ಕೊಡದ? ನಿನಗೇನಾರು ತಲೆಗಿಲ್ಲ ಕೆಟ್ಟೈತಾನ ರಾಜು? ಯಾಕೆ ಬೇವ, ಏನಾತು? ಆ ಬುಬ್ಬನಿಯರಿಗೆ 1,000 ರೂಪಾಯಿ ಸೀರೆನ ನಾನು ಮಾತ್ರ ಕೊಡಕ್ಕೆ ಒಪ್ಕೊಳಂಗಿಲ್ಲ ಅಂದ್ರೆ ಒಪ್ಕೊಳಂಗಿಲ್ಲ ನೋಡು ರಾಜು. ಹ್ಞೂ ಅಣ್ಣ, ಅವ್ರಿಗೆ 1,000 ರೂಪಾಯಿ ಸೀರೆನ ಬೇಡ, ಸುಮ್ಮನೆ ನೀನು ಅದನ್ನು ನಾವೇ ಇಟ್ಕೋತೀವಿ ಬೇಕಾದ್ರೆ. ಯಾಕೆ ಬೇ, ಏನಾಯ್ತು? ಅವ್ರಿಗೆ ನಾನೇನು ಜಾಸ್ತಿ ರೇಟಿನ ಏನು ತಂದಿಲ್ಲಪ್ಪ. ಅವ 800 1000 ರೂಪಾಯಿ ಇಂಥವ ತೊಗೊಂಬಂದಿನಿ. ಮತ್ತೀಗ ನಿಮಗೂ ಬಟ್ಟೆ ತಂದಿನಿ. ಈಗ ಅವ್ರಿಗೆ ತಂದಿಲ್ಲ ಅಂದ್ರೆ ಅಣ್ಣನವರು ಅಮ್ಮ ಅಪ್ಪ ಸುಮ್ಮನೆ ಇರ್ತಾರನ? ಏನು ನಮಗಷ್ಟ ತಂದಿದ್ದೆ, ಅವರಿಬ್ರಿಗೆ ಯಾಕೆ ತಂದಿಲ್ಲ ಅಂತ ಅನ್ನಂಗಿಲ್ಲ ಅನ್ಬೇ. ಅದಕ್ಕೋಸ್ಕರ ಬೇಕು ಬೇಡ ಅಂತಂದು ಸೀರೆ ತೊಗೊಂಬಂದಿನಿ. ಅದು ಅಲ್ದ ಇಷ್ಟೆಲ್ಲ ದುಡಿತೀನಿ ನಾನು, ಅವರಿಗೆ ಒಂದು ಸೀರೆ ಕೊಡಲಿಲ್ಲ ಅಂದ್ರೆ ನನಗೆ ಒಂಥರ ಅನ್ಸಲ್ಲ ಅನ್ಬೇ. ಏನಿಲ್ಲ, ನೀ ಸುಮ್ಮನೆ ಇರು. ನನ್ನ ಹತ್ರ 100 ರೂಪಾಯಿ 2 ಪತ್ಲ ಅದಾವು, ಅವನ್ನ ನೀನ ತಂದಿ ಅಂತಂದು ಅವರಿಬ್ಬರಿಗೂ ಕೊಡೋಣಂತ. ನೀ ಸುಮ್ಮನಿರು. ನೀ ಅದ್ರ ಬಗ್ಗೆ ಎಲ್ಲ ಏನೂ ತಲೆ ಕೆಡ್ಸ್ಕೊಂಡು ಹಾಕೋಬೇಡ. ಅವುಗಳ ಮೂತಿಗೆ 1,000 ರೂಪಾಯಿ ಸೀರೆ ಬೇರೆ ಕೇಡ ಬೇಡ, ಸುಮ್ಮನಿರು. ನನ್ನ ತಲೆಯಿರೋದು 100 ರೂಪಾಯಿ ಪತ್ಲ ಅದಾವು, ಅವನ್ನ ಕೊಡೋಣ. ನೀ ಸುಮ್ಮನಿರು, ನಿಂಗೆ ಅದೆಲ್ಲ ಗೊತ್ತಾಗಲ್ಲ.
ಅಲ್ಲ ಬೇ, 100 ರೂಪಾಯಿ ಬದಲ ನೀನೇನೋ ಕೊಡ್ತೀನಿ ಅಂತಿದೆ, ಆದ್ರೆ ನನ್ನ ಇಮೇಜ್ ಏನಾಗ್ಬೇಕು ಬೇ? ನಾನು 100 ರೂಪಾಯಿ ಸೀರೆ ಕೊಡ್ತೀನಂದ್ರೆ ನನಗೆ ಹೆಂಗೆ ಅನ್ಸೋದಿಲ್ಲ. ಅಯ್ಯ ರಾಜು, ಅದ್ರ ಆ ಸೀರೆ ಮೇಲೆ ಏನಾದ್ರು 100 ರೂಪಾಯಿ ಸೀರೆ ಅಂತ ಏನಾದ್ರು ಬರ್ದಿರ್ತೈತಾನ? ನೀ ಸುಮ್ಮನೆ ಇರು. ಇವು ಹೊಸ ಥರದ್ದು ಡಿಸೈನು ಮೊನ್ನೆನ ಬಂದವು. 5,000 ರೂಪಾಯಿ ಸೀರೆ ಇವು. 5,000 ರೂಪಾಯಿ ಬೇಡ, ಭಾಳ ಆತು. 2,000 ರೂಪಾಯಿ ಸೀರೆ ಇವು. ಮೆತ್ತನು ಪತ್ಲ ಥರ ಬಂದವು. ಪಿಕ್ಚರ್ನಾಗೆಲ್ಲ ಈ ಥರನ ಹಾಕೋತಾರ. ಇಂಥದ್ದು ನನ್ನ ಮಗ ತಂದ ನೋಡ್ರಿ ನಿಮಗೆ ಅಂತಂದು ನಾನು ಏನೋ ಒಂದು ಹೇಳಿ ಕೊಡ್ತೀನಂತ. ನೀನೇನು ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು. ಹ್ಞೂ ಅಣ್ಣ, ಅತ್ತಿಗೆಮ್ಮನವ್ರು ಏನು ಹಗರಿಲ್ಲ. ಅವರಿಗೆಲ್ಲ 2,000 ರೂಪಾಯಿ ಸೀರೆ ಏನು ಕೊಡೋದು ಬೇಕಾಗಿಲ್ಲ. ನಾನು ಅವ್ವನ ಉಟ್ಕೋತೀವಿ ಬಿಡು. ಸರಿ ಅವ್ವ, ಹಂಗಾರೆ ನಿಮ್ಗೆ ಹೆಂಗೆ ಅನಿಸ್ತೈತೆ ಹಂಗೆ ಮಾಡ್ರಿ. ಒಟ್ಟಿನಲ್ಲಿ ನಿಮ್ಮಿಬ್ರಿಗೂ ಖುಷಿ ಆದ್ರೆ ಅಷ್ಟೇ ಸಾಕು ನನಗೆ. ಅಯ್ಯೋ ನನ್ನ ಮಗ ಬಂಗಾರ. ಅವ್ವ ಏನು ಹೇಳ್ತಾನೆ ಅದು ಮಾತನ್ನು ಮಾತ್ರ ಕೇಳ್ತಾನೆ. ಅಯ್ಯೋ ಎಷ್ಟು ಶಾಣೆ ಅದೆಯಪ್ಪ ನೀನು. ಹಾಂ, ಸರಿ ಸರಿ ಅಂದಂಗ ನೀ ತಂದಿರೋ ಬಟ್ಟೆ ಎಲ್ಲ ಇದ ಚೀಲ್ದಾಗ ಅದಾವನಪ್ಪ? ಯವ್ವ, ಚೀಲ ಅಲ್ಲ, ಬ್ಯಾಗ್ ಅನ್ಬೇಕು. ಸರಿನಪ್ಪ, ಸರಿ. ಏನೋ ಒಂದು ಅತ್ತಾಗ ಸವಿ. ಮೊದಲು ಈ ಬಗನ ತಗೊಂಡು ಹೋಗಿ ನೀನು ಕೋಣ್ಯಾಗ, ಇಲ್ಲ ಅಂದ್ರೆ ನನ್ನ ಕೋಣ್ಯಾಗ ಇಟ್ಬಿಡು. ಅವರು ಬರೋಷ್ಟಿಗೆ ಇದನ್ನು ಒಳಗಡೆ ಕೋಣ್ಯಾಗ ಇಟ್ಬಿಡು. ಆಮೇಲೆ ಅದ್ರಾಗ ನಮ್ಗೆ ಯಾವ್ದು ಬೇಕು ಅವನ್ನೆಲ್ಲ ತಗೊಳ್ಳೋಣ. ಆಮೇಲೆ ಬೇಕಾದ್ರೆ ಅವ್ರು ಬಂದಮೇಲೆ ಮಾತುಕತೆ ಎಲ್ಲ ಬಂದು ಮಾತಾಡ್ತಾರಲ್ಲ, ಮಾತಾಡೋದೆಲ್ಲ ಮುಗಿದ್ಮೇಲೆ ಆಮೇಲೆ ಬೇಕಾದ್ರೆ ಸೀರೆ ಕೊಟ್ರಾತು ಏನು? ಹ್ಞೂ ಬೇವ, ಹಂಗೆ ಮಾಡೋಣ. ನನ್ನ ರೂಮ್ನಾಗ ಇಟ್ಕೊತೀನಿ ತಗೋಬೇ. ಸರಿ ಸರಿ. ಮತ್ತು ನನ್ನ ಕೋಣೆಗೆ ನಿಮ್ಮಪ್ಪ ನೋಡಿದ ಅಂದ್ರೆ ಇದೇನಿದು ಇಷ್ಟು ದೊಡ್ಡದೈತಲ್ಲ ಚೀಲ ಅಂತಂತಾನೆ. ಮತ್ತು ಅಕಸ್ಮಾತ್ ಏನಾರ ನಿಮ್ಮಪ್ಪನ ಕಣ್ಣಿಗೆ ಅವು ಜಾಸ್ತಿ ರೇಟಿನೂ ಸೀರೆ ಏನಾರ ಕಣ್ಣಿಗೆ ಬಿದ್ದುಬಿಟ್ರೆ ಅಷ್ಟೇ ನನ್ನ ಕತಿ. ಅದನ್ನು ಹೋಗಿ ಕೊಟ್ಬಿಡ್ತಾನೆ. ಅದಕ್ಕೆ ನೀನು ಕೋಣೆಗಾದ್ರೆ ಯಾರೂ ಬರೋಂಗಿಲ್ಲ, ತೊಗೊಂಡಿಟ್ಬಿಡು. ಹೋಗು. ಸರಿ ಬೇ. ಯವ್ವ, ನಿನಗೆ ಅಷ್ಟು ರೇಟಿನ ಸೀರೆ ತಂದಿನಲ್ಲ, ಖುಷಿ ಆತಿಲ್ಲ? ಯಪ್ಪ, ಎಷ್ಟು ಖುಷಿ ಆಗತೈತಿ ಗೊತ್ತಾರೆ ನನಗಂತೂ. ಅಯ್ಯೋ, ನನಗೆ ಮನಸ್ಸಿನಾಗೂ ಅಷ್ಟು ರೇಟಿನ ಸೀರೆನ ಉಟ್ಕೋತೀನಿ ಅಂತ ಅನ್ಕೊಂಡೇ ಇಲ್ಲ ಆಗಿದ್ದೇವೆ. ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆತಪ್ಪ. ಯವ್ವ, ಅದ್ರಾಗ 2 ಸೀರೆ ಕವಿತಾಗ ತೆಗೆದಿರ್ತೀಯ. ಯಾಕಂದ್ರೆ ನಾಳೆ ಕವಿತನ ಮಾತಾಡ್ಸ್ಬೇಕಂತ ಅವ್ರ ಮನೆಗೆ ಹೊಂಟೀನಿ. ಬರಿಗೈನಾಗ ಹೆಂಗೆ ಹೋಗೋದು, ಹೌದಿಲ್ಲ? ಅದಕ್ಕೋಸ್ಕರ 2 ಸೀರೆ ತೊಗೊಂಡು ಹೋಗ್ತೀನಿ. ಅಯ್ಯೋ ನನ್ನ ಬಂಗಾರ, ಅದನ್ನು ಕೇಳ್ತೇನಪ್ಪ ನೀನು? ನಿನ್ನ ಹೆಂಡತಿಗೆ ಆಗಕ್ಕಿಗೆ ನೀನು ಸೀರೆ ತೊಗೊಂಡು ಹೋಗಕ್ಕೆ ನಾನು ಯಾಕೆ ಬೇಡ ಅಂತೀನಿ? ಇವು ಅಂತೂ 3rd ಕ್ಲಾಸ್ ಮಂದಿ. ಇವಕ್ಕೆ 100 ರೂಪಾಯಿ ಮ್ಯಾಲಿನ ಸೀರೆ ಊಟ ರೂಢಿ ಇರಂಗಿಲ್ಲ. ಇಂಥವಕ್ಕೆ ಹೋಗಿ ನೀನು 1,000 ರೂಪಾಯಿ 1,500 ರೂಪಾಯಿ ಸೀರೆ ಕೊಡ್ತೀನಿ ಅಂದ್ರೆ ಹೆಂಗೆ ಹೇಳು? ಅದೇನು ಬೇಕಾಗಿಲ್ಲ. ನಿನ್ನ ಹೆಂಡತಿಗೆ ಆಗಕ್ಕಿಗೆ ಹೋಗ್ಕೊಡು. ನನ್ನ ಸೊಸೆಗೆ ನಾನು ಕೇಳಿದೆ ಅಂತ ಹೇಳು. ಚಲೋ ಸೀರೆನ ತೊಗೊಂಡು ಹೋಗ್ಕೊಡು. ಸರಿ ಆತು ಬೇ. ಏನೋ ಇದು ನಮ್ಮ ಮನೆ ಮುಂದೆ ಇಂಥ ಕಾರ್ ಬಂದು ನಿಂತೈತಿ. ಯಪ್ಪ. ಆಗಲೇ ರಾಜು ಅವ್ರು ಬಂದಾರಂತ ಅನಿಸ್ತೈತಿ. ಆಗಲೇ ಒಕ್ಕರ್ಸ್ಕೊಂಡು ನೋಡು ದರಿದ್ರಗಳು. ರಾಜು, ನೀ ಈ ಕಡೆ ಕುತ್ಕೋ ಬಾಪ್ಪ ಮೊದ್ಲು ಬಾ. ಆಗಲೇ ಬಂದು ಏನಾರ ಒಂದು ಸ್ವಲ್ಪ ನನ್ನ ಮಗನ ತಲೆ ಮಾತಾಡೋಣ ಆರಾಮಾಗಿ ಕುತ್ಕೊಂಡು ಅಂತ ಅನ್ನಷ್ಟಿಗೆ ಒಕ್ಕರ್ಸ್ಕೊಂಡ ಬಿಡ್ತಾವ. ಬಾಪ್ಪ ಬಾ, ಕುತ್ಕೋ ಬಾ ನೀನು. ಯವ್ವ, ಅಂದಂಗ ಕಾರ್ನಾಗ ಇನ್ನೂ 1-2 ಬ್ಯಾಗ್ ಹಂಗದೋಬೆ. ಹಂಗೆ ಬಿಟ್ಟು ಬಂದ್ಬಿಟ್ಟೆ ನೋಡಿ, ನಾನು ಮರ್ತಿ. ಅಯ್ಯೋ, ಹೋಗಿ ತೊಗೊಂಬರ್ತೀನಿ ತಡಿ. ಅಯ್ಯೋ, ನೀನು ಯಾಕೆ ಹೋಗ್ಯಪ್ಪ? ಆಮೇಲೆ ಹೋಗಿ ತಂದ್ರೆ ಆತು ಬಿಡು. ಅದೇನೋ ಕಾರ್ ಇಲ್ಲೇ ಇರ್ತೈತಿ. ಆಮೇಲೆ ತಂದ್ರೆ ಆತು ಬಿಡು. ಊರಿಂದ ಬಂದಿದ್ದೀ, ಮೊದಲು ಆರಾಮಾಗಿ ಕುತ್ಕೋ ನೀನು. ಹಂಗಲ್ ಬೇ, ನಿನಗಿಷ್ಟ ಅಂತಂದು ತುಪ್ಪದಾಗ ಮಾಡಿರೋ ಮೈಸೂರು ಪಾಕು, ಆಮೇಲೆ ಕಾಜು ಬರ್ಫಿ, ಇವೆಲ್ಲ ಸ್ವೀಟ್ ನಿನಗೆ ಭಾಳ ಇಷ್ಟ ಅಲ್ಬೇ, ಜಾಮೂನು. ಹಾಗಾಗಿ ಅವನು ಅಷ್ಟು ನಿನಗಿಷ್ಟ ಅಂತನ ಎಲ್ಲನೂ ತೊಗೊಂಬಂದಿನಿ. ಇದು ಇವೇನು ಆಮೇಲೆ ಚಿಪ್ಸು ಅವೆಲ್ಲ ತಿನ್ನಾಕಂತ ತೊಗೊಂಬಂದಿನಿ. ಮನ್ಯಾಗ ತಿನ್ನಾಕ ಬರ್ತೈತಿ ಅಂತಂದು ಅದನ್ನೆಲ್ಲ ಒಂದು ಸಪ್ರೇಟ್ ಬ್ಯಾಗ ಮಾಡಿಟ್ಟಿನಿ. ಬರೋ ಮುಂದೆ ತರಾಕ ನೆನಪಾಗಲಿಲ್ಲ ನೋಡು. ಮತ್ತು ಭಾಳ ಹೊತ್ತು ಕಾರ್ನಾಗ ಇಟ್ರೆ ಮತ್ತು ಒಂಥರ ಸ್ಮೆಲ್ ಬಂದಂಗೆ ಆಕೈತಿ. ಅದಕ್ಕೆ ಅದನ್ನ ತೊಗೊಂಬಂದು ಮೊದಲು ಮನ್ಯಾಗ ಒಳಗಡೆ ಇಟ್ಟು ಅಷ್ಟನ್ನು ಹೊರಗಡೆ ತೆಗಿಬೇಕು ಅದನ್ನ ಬ್ಯಾಗಿಂದ. ಅಯ್ಯೋ ನನ್ನ ಮಗ, ಏನಪ್ಪ ತುಪ್ಪದಾಗ ಮಾಡಿರೋ ಮೈಸೂರು ಪಾಕ್ ತಂದೀಯಾ? ಅಯ್ಯೋ ನನ್ನ ಬಂಗಾರ, ನನ್ನ ರಾಜು. ಅಯ್ಯೋ, ನಿನ್ನಂಥ ಮಗ ಈ ಜಗತ್ತಲ್ಲೇ ಯಾರಿಗೂ ಇರಂಗಿಲ್ಲ ನೋಡಪ್ಪ. ಅಯ್ಯೋ, ತಾಯಿಗೋಸ್ಕರ ತಾಯಿಗೆ ಏನಿಷ್ಟ ಅದನ್ನೆಲ್ಲ ತಂದಿಯನಪ್ಪ ನೀನು. ಅಯ್ಯೋ, ನನಗಂತೂ ಕೇಳಿದ್ರೆ ಬಾಯಾಗ ನೀರು ಹಂಗೆ ಬರಾಕುಂತ ಬಿಟ್ಟೈತಲ್ಲಪ್ಪ. ಕೆಲವೊಬ್ರು ಈ ಮನ್ಯಾಗ ಅವ್ರು ಅಡುಗೆ ಮಾಡಲಿಲ್ಲ ಅಂದ್ರೆ ನನಗೆ ಊಟನೂ ಇರಲ್ಲ, ಊಟನೂ ಸಿಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ರು. ಆದ್ರೆ ಆ ದೇವ್ರು ಮಾತ್ರ ನನ್ನ ಕೈ ಬಿಡಂಗಿಲ್ಲ. ರಾಜು, ಆ ದೇವ್ರು ಇವತ್ತು ನಿನ್ನ ರೂಪದಾಗ ಬಂದ ನೋಡಪ್ಪ. ನಾನಿವತ್ತು ಏನು ತಿನ್ನಬೇಕು, ಯಾಕೋ ಮನೆಯಿಂದ ಊಟನೂ ಸೇರ್ತಿಲಾಗಿತ್ತಪ್ಪ ಅಂತ ಅಕ್ಕ ಏನು ತಿನ್ನಬೇಕು ಅಂತ ಅನ್ಕೊಂಡ್ಕೊತಿದ್ದೆ. ಅಷ್ಟ್ರಾಗ ನೀನೇ ಬಂದು ನೋಡು, ನನಗೇನಿಷ್ಟ ಅದನ್ನೆಲ್ಲ ತೊಗೊಂಡು ಬಂದು ನೋಡಪ್ಪ. ಹೌದೌದು, ಅದಕ್ಕೆ ಹೊತ್ತೊತ್ತಿಗೆ 4 ರೊಟ್ಟಿ 2 ತಾಟ ಅನ್ನ ಹೊಡೆಯೋದು. ಏನಪ್ಪ ರಾಜು, ಆರಾಮದಿಯಾ? ಯಾವಾಗ ಬಂದಿ? ಅರೇ ಅಮ್ಮ, ಅದೇಮ್ಮ ನೀವೆಲ್ಲರೂ ಯಾವಾಗ ಬಂದ್ರಿ? ಹಾಂ ಬೇಮ್ಮ, ನಾನು ಆರಾಮದೀನಿ. ಈಗ ಬಂದು ಒಂದು 5 ನಿಮಿಷ ಆಯ್ತು ನೋಡಿ ಅಷ್ಟೇ.
ನಾವು ಎಲ್ಲರೂ ಹೊಲಕ್ಕೆ ಹೋಗಿದ್ವಿ, ಈಗ ಬಂದ್ವಿ ನೋಡಪ್ಪ. ನೀ ಬಂದಿ ಅಂತಂದು ಫೋನ್ ಹಚ್ಚಿದ್ಲ ನಿಮ್ಮವ್ವ, ಹಾಗಾಗಿ ಬಂದ್ವಿ ನೋಡಪ್ಪ ನಾವು.